ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಆಕಾಶ್ ಮಂಡಲ್. ಸ್ನೇಹಿತರೆ, ಈಗಾಗಲೇ ಲೋಕಸಭಾ ಚುನಾವಣೆಗೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಇನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾರು ನಿಲ್ಬೋದು ಅನ್ನುವಂತಹ ಒಂದು ಪ್ರಶ್ನೆ ತುಂಬ ಜನಕ್ಕಿರ್ಬೋದು. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಸೊ BJPಯಿಂದ ಆಬ್ವಿಯಸ್ಲಿ ಬೇರೆ ಚೇಂಜ್ ಆಗಲ್ಲ, ಯಾಕಂದರೆ ರೂಲಿಂಗ್ ಪಾರ್ಟಿ ಕೂಡ ಈಗ ರಾಘವೇಂದ್ರ ಅವ್ರದ್ದು ಇದೆ, BJP ಇದೆ. BJP ಕಡೆಯಿಂದ ರಾಘವೇಂದ್ರ ಅವರು ನಿಲ್ತಾರೆ, BY ರಾಘವೇಂದ್ರ ಅವರು ಯಡಿಯೂರಪ್ಪ ಅವರ ಪುತ್ರ, ನಿಮಗೆಲ್ಲರಿಗೂ ಗೊತ್ತಾ ಇದೆ. ಸೊ ಇವರ ವಿರುದ್ಧವಾಗಿ ಯಾರು ನಿಲ್ಬೋದು? ಈಗ JDS ಮತ್ತು BJP ಮೈತ್ರಿಯಿಂದಲಿದೆ ಆಲ್ರೆಡಿ. ಹಾಗಾಗಿ JDS ಕಡೆಯಿಂದ ಯಾವುದೇ ಸ್ಟ್ರಾಂಗ್ ಕ್ಯಾಂಡಿಡೇಟು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಸೊ ಹಾಗಾದರೆ ಕಾಂಗ್ರೆಸ್ ಮಾತ್ರ ಇಲ್ಲಿ ಅಪೋನೆಂಟ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಹಾಗಾದರೆ ಆ ಸ್ಟ್ರಾಂಗ್ ಅಪೋನೆಂಟ್ ಯಾರು ಅನ್ನೋದಕ್ಕೆ ಆನ್ಸರ್ ಬಂದು ಗೀತಾ ಶಿವರಾಜ್ ಕುಮಾರ್ ಅವರು. ಸೊ ಗೀತಾ ಶಿವರಾಜ್ ಕುಮಾರ್ ಅವರು ಅಂದ ತಕ್ಷಣ ನಿಮಗೆಲ್ಲ ಏನು ನೆನಪಾಗುತ್ತೆ ಅಂದರೆ, ಅಯ್ಯೋ ಇವರು ಏನೋ ಶಿವರಾಜ್ ಕುಮಾರ್ ಅವ್ರ ಹೆಂಡ್ತಿ ಬೆಂಗಳೂರಲ್ಲಿರೋರು ಅಂತ. ಬಟ್ ಇನ್ನೊಂದು ನೆನಪಿರ್ಬೇಕು ನಿಮಗೆ, ಇವರು ಬಂಗಾರಪ್ಪ ಅವರ ಮಗಳು ಕೂಡ ಹೌದು. ಸೊ ನಮ್ಮ ಎಲೆಕ್ಷನ್ ಶಿವಮೊಗ್ಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಲೆಕ್ಷನ್ ಹಿಸ್ಟ್ರಿಗೆ ಹೋದರೆ ನೀವು ನೋಡ್ಬೋದು, ಈ ಹಿಂದೆ ಏನು ಬಂದಿದ್ರು, ಈ ಹಿಂದಿನ ಎಲೆಕ್ಷನ್ನಲ್ಲಿ ರಾಘವೇಂದ್ರ ಅವ್ರು ಗೆದ್ದಿದ್ದಾರೆ. ಅದಕ್ಕಿಂತ ಮುಂಚೆ ಯಡಿಯೂರಪ್ಪ ಅವರು BJPಯಿಂದ ನಿಂತಿದ್ರು, ಯಡಿಯೂರಪ್ಪ ಅವ್ರು ಗೆದ್ದಿದ್ರು. ಅದಕ್ಕಿಂತ ಮುಂಚೆ ಬಿಫೋರ್ ಯಡಿಯೂರಪ್ಪ ಮತ್ತೆ ನಮ್ಮ ರಾಘವೇಂದ್ರ ಅವರು ನಿಂತಿದ್ರು, ಅವ್ರು ಗೆದ್ದಿದ್ರು. ಬಟ್ ಅದಕ್ಕಿಂತ ಮುಂಚೆ ಈ ಮೂರು ಸೆಷನ್ ಬಿಟ್ಟು ಹಿಂದೆ ಹೋಗೋಣ, 15 ವರ್ಷ ಬಿಟ್ಟು ಹಿಂದೆ ಹೋಗೋದಾದರೆ ಕಂಟಿನ್ಯೂಸ್ ಆಗಿ ಸತತ 3 ಬಾರಿ ಬಂಗಾರಪ್ಪ ಅವರು ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು ಬಂದಿದ್ದಾರೆ. ಬಟ್ ಅಲ್ಲೂ ಒಂದು ಟ್ವಿಸ್ಟ್ ಇದೆ. ಫಸ್ಟ್ ಇಯರ್ ಅವರು BJPಯಲ್ಲಿ ನಿಂತಿದ್ರು, ಅಂದರೆ ಇದು 2000ಸಲ್ಲಿ BJPಯಿಂದ ನಿಂತಿದ್ರು. ಆಮೇಲೆ ಕಾಂಗ್ರೆಸ್ಸಲ್ಲಿ ನಿಂತರು ಬಂಗಾರಪ್ಪ ಅವರೇ ಗೆದ್ದರು. ಮತ್ತು ಆಮೇಲೆ ಸಮಾಜವಾದಿ ಪಕ್ಷದಲ್ಲಿ ನಿಂತರು, ಮತ್ತೆ ಬಂಗಾರಪ್ಪ ಅವರೇ ಗೆದ್ದರು. ಸೊ ಹಾಗಾಗಿ ಈಗ ಅವರ ಒಂದು ಹೆಸರು, ಅವ್ರು ಮಾಡಿರುವಂಥ ಕೊಡುಗೆಯನ್ನು ನೆನಪು ಮಾಡಿಕೊಂಡು ಅವರ ಮಗಳಿಗೆ ಶಿವಮೊಗ್ಗದ ಕ್ಷೇತ್ರದ ಟಿಕೆಟನ್ನು ಕೊಡಲಾಗಿದೆ ಅಂತ ಸುದ್ದಿ ಬರ್ತಾ ಇದೆ. ಸೊ ಹಾಗಾದರೆ ಯಾರು ಈ ಬಾರಿ ಗೆಲ್ಬೋದು? ತುಂಬ ಯಕ್ಷ ಪ್ರಶ್ನೆ ಆಗಿದೆ. ಆ್ಯಕ್ಚುಲಿ ಯಕ್ಷ ಪ್ರಶ್ನೆ ಅಲ್ಲ, ಯಾಕಂದರೆ ಎಕ್ಸಿಟ್ ಪೋಲ್ಗಳು ನಡೆದಿದ್ದಾವೆ. ಈ ಎಕ್ಸಿಟ್ ಪೋಲ್ಗಳಲ್ಲಿ BJP ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳಿದೆ. ಹಾಗಾಗಿ ಈ ಬಾರಿ ಕೂಡ BY ರಾಘವೇಂದ್ರ ಅವರೇ ಆಗ್ತಾರೆ ಅನ್ನೋಂಥ ಚಾನ್ಸಸ್ ಜಾಸ್ತಿ ಇದೆ. ಅವರ ಕೊಡುಗೆಗಳು ತುಂಬ ಇದ್ದಾವೆ. ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ ಶಿವಮೊಗ್ಗವನ್ನು. ಸೊ ಅದನ್ನು ಶಿವಮೊಗ್ಗ ಜನತೆ ಮರೆಯಲ್ಲ. ಎಕ್ಸಿಟ್ ಪೋಲ್ಗಳನ್ನು ಇದನ್ನೇ ಹೇಳ್ತಾ ಇದ್ದಾವೆ. ಆದರೂ ಕೂಡ ಚುನಾವಣೆ ನಡೆದ ನಂತರನೇ ಕೂಡ ನಮಗೆ ಇಲ್ಲಿ ಫೈನಲ್ ಆನ್ಸರ್ ಸಿಗುವಂಥದ್ದು. ಸೊ ಇದು ಇವತ್ತಿನ ಮಾಹಿತಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.